ತುರುವೇಕೆರೆ ಪಟ್ಟಣದ 9ನೇ ವಾರ್ಡ್ಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ನಾಗರಿಕರು ಹಾಗೂ ಜನಪರ ಸಂಘಟನೆಗಳು ಪಟ್ಟಣ ಪಂಚಾಯಿತಿ ಎದುರು ಅರೆಬೆತ್ತಲೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಾರ್ಡಿನಲ್ಲಿ 30 ವರ್ಷಗಳಿಂದ ಮುಖ್ಯವಾಗಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದೆ ವಾರ್ಡಿನ ನಾಗರಿಕರು ಬೇಸತ್ತು ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ಕಚೇರಿಗಳಿಗೆ ಅಲೆದು ನಮ್ಮ ಚಪ್ಪಲಿಗಳೇ ಸವೆದಿವೆ. ಯಾವುದೇ ಸೌಕರ್ಯವನ್ನು ಒದಗಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ. ಉಳ್ಳವರ ಪರ ವಕಾಲತ್ತಿನಿಂದ ಅಮಾಯಕರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನಶಿವರ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ನವಾಬ್, ಚೇತನ್ ಕುಮಾರ್, ತಿಮ್ಮೇಶ್, ಗೋವಿಂದರಾಜು, ಗುರುದತ್, ಮುತ್ತುರಾಯ, ನಿವಾಸಿಗಳಾದ ನಾಗರಾಜು ಸೇರಿದಂತೆ ಇನ್ನಿತರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮೂರನೇ ಸಲಿಗೆ ಕೇಳ್ತಾ ಇದ್ದೀನಿ, ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ. ನಿವೇಶನದ್ದು ಒಂದು ಬಗೆಹರಿಸೋದಕ್ಕೆ, ನಿವೇಶನ ಮತ್ತು ರಸ್ತೆ ಬಗ್ಗೆ ಅದಕ್ಕೆ ನಾನು ಒಂದು 2 ಸಲ ಅದೇ ಮನವಿನೇ ಕೊಡ್ತಾ ಇರೋದು. ನಮ್ಮೊಂದು 15-20 ದಿನ ಕೊಟ್ಟರೆ ಎಲ್ಲ ನಿವೇಶನಗಳದೆಲ್ಲ ಇದು ನೋಡಿಕೊಂಡು ನಾವು ರೆಡಿ ಮಾಡಿಕೊಡ್ತೀವಿ ರಸ್ತೆದು ಅಂತ. ನಮ್ಮದು ಕಾನೂನು ಸುವ್ಯವಸ್ಥೆ ಮತ್ತು ನಿಮಗೆ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ಇಲ್ಲಿ ನೀವೆಲ್ಲ ಸೇರಿದ್ದೀರಿ, ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಹಾಗಾಗಿ ಒಂದು ಸಲ ಮಾತಾಡಿಸಿ, ನಮ್ಮ ಮೆನ್ ಇದ್ದರು ಬೆಳಗ್ಗೆಯಿಂದ, ನಾವು ಒಂದು ಸಲ ನಿಮ್ಮನ್ನು ಮಾತಾಡಿಸಿ ಏನು ಅಂತ ಕೇಳಿ ಅದರದ್ದು ಅಹವಾಲುಗಳನ್ನ ನಮ್ಮ ದೊಡ್ಡವರಿಗೆ ನಾವು ಅದನ್ನ ತಿಳಿಸ್ತೀವಿ. ಈಗ ಚೀಫ್ ಆಫೀಸರ್ ಕೂಡ ನಿಮ್ಮ ಹತ್ರ ಮಾತಾಡಿದ್ದಾರೆ. ನೀವು ಇವಾಗ ಪ್ರಾರಂಭ ಮಾಡಿದ್ದೀರಾ, ಅವ್ರು ಕಾಲಾವಕಾಶ ಕೇಳ್ತಾ ಇದ್ದಾರೆ. ಅದನ್ನು ಎಲ್ಲರೂ ಕೂತು ಮಾತಾಡಿ ಒಂದು ಸಲ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ಒಂದು ಅನಿಸಿಕೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.